30,000 ಇನ್ವೆಸ್ಟ್ ಮಾಡಿ 1 ಕೋಟಿ ಮಾಡೋ ಚಾಲೆಂಜ್ಗೆ ನಿಮಗೆ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ನಾನು ಪ್ರತಿ ತಿಂಗಳು 30,000 ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡಿ 1 ಕೋಟಿ ಮಾಡೋಕೆ ಹೊರಟಿದ್ದೀನಿ. ಅಂದ್ರೆ ಪ್ರತಿ ತಿಂಗಳು 30,000 SIP ಮಾಡಿ ಅದಕ್ಕೆ 15% ರಿಟರ್ನ್ ತಗೊಂಡ್ರೆ 10 ವರ್ಷದಲ್ಲಿ 1 ಕೋಟಿ ಆಗುತ್ತೆ. ಆ ಜರ್ನಿಯಲ್ಲಿ ಇದು ನನ್ನ 3ನೇ ಮಂತ್ SIP. 1 ಸ್ಟೆಪ್ ಎಟ್ ಅ ಟೈಮ್, 1 SIP ಎಟ್ ಅ ಟೈಮ್, ಅಂಡ್ ಐ ಆಮ್ ಗೆಟಿಂಗ್ ಕ್ಲೋಸ್ ಟು ಮೈ ಡ್ರೀಮ್ 1 crore. ಈ ವಿಡಿಯೋ 3 ಪಾರ್ಟ್ಸ್ ಆಗಿ ಡಿವೈಡ್ ಆಗುತ್ತೆ. ನಾನು ಆಲ್ರೆಡಿ ಹೇಳಿದ ಪ್ರಕಾರ ನಾನು 2 SIP ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಫಸ್ಟ್ ಪಾರ್ಟ್ ಅಲ್ಲಿ ನಾನು ಇಲ್ಲಿವರೆಗೂ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ, ಎಲ್ಲಿ ಮಾಡಿದ್ದೀನಿ, ಮತ್ತೆ ಅದಕ್ಕೆ ಎಷ್ಟು ರಿಟರ್ನ್ ಬಂದಿದೆ ಅನ್ನೋದನ್ನ ನೋಡೋಣ. ಮತ್ತೆ ಸೆಕೆಂಡ್ ಪಾರ್ಟ್ ಅಲ್ಲಿ ನಾವು ಲೈವ್ ಆಗಿ 30,000 ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋಣ. ಯಾವ ಸ್ಟಾಕ್ ಹೇಗೆ ಅಂತ ಹೇಳಿ ನಾನು ಮುಂದೆ ಹೇಳ್ತೀನಿ. ಥರ್ಡ್ ಪಾರ್ಟ್ ಅಲ್ಲಿ ಏನ್ ಇನ್ವೆಸ್ಟ್ ಮಾಡಿರ್ತೀವಲ್ಲ ಅದನ್ನ ಹೋಗ್ಬಿಟ್ಟು ಎಕ್ಸೆಲ್ ನಲ್ಲಿ ಫಿಲ್ ಅಪ್ ಮಾಡೋದು ಫಾರ್ ಟ್ರ್ಯಾಕಿಂಗ್ ಪರ್ಪಸ್. ಸರಿ, ನಾವು ಲೇಟ್ ಮಾಡೋದು ಬೇಡ, ಲೆಟ್ ಸ್ಟ್ರೇಟ್ ಜಂಪ್ ಇನ್ ಟು ದ ಪಾರ್ಟ್ 1. ನಾನು ಇಲ್ಲಿವರೆಗೂ 59,499 ಇನ್ವೆಸ್ಟ್ ಮಾಡಿದ್ದೀನಿ. ಅದಕ್ಕೆ 2.58% ರಿಟರ್ನ್ ಅಂದ್ರೆ 1,536 ರುಪೀಸ್ ಪ್ರಾಫಿಟ್ ಆಗಿದೆ. ಸೊ ಟೋಟಲ್ ಕಾರ್ಪಸ್ 61,028 ರುಪೀಸ್. ಸೇಮ್ ಡೀಟೇಲ್ಸ್ ಅನ್ನ ನಾನು ಎಕ್ಸೆಲ್ ನಲ್ಲಿ ಫಿಲ್ ಮಾಡಿದ್ದೀನಿ. ಈ 59,491 ರುಪೀಸ್ ಅಲ್ಲಿ 29,237 ರುಪೀಸ್ ಟೈಟನ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಇದೆ. 28,653 ಏಷ್ಯನ್ ಪೇಂಟ್ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ಇನ್ ಮಿಕ್ಕಿರೋ 1,498 ರುಪೀಸ್ ಬಜೆಟ್ ಪೇಂಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ. ನೀವು ಲಾಸ್ಟ್ SIP ನೋಡಿದ್ರೆ ಆ ವಿಡಿಯೋದಲ್ಲಿ ಟೈಟನ್ ಸ್ಟಾಕ್ 4.62% ಪಾಸಿಟಿವ್ ರಿಟರ್ನ್ ಕೊಟ್ಟಿತ್ತು. ಒಂದು ತಿಂಗಳು ಆದ್ಮೇಲೆ ಆ ರಿಟರ್ನ್ ಕಡಿಮೆ ಆಗಿ -0.92% ಕೊಟ್ಟಿದೆ. ಆದ್ರೆ ಲಾಸ್ಟ್ ಮಂತ್ ಅಲ್ಲಿ ಇನ್ವೆಸ್ಟ್ ಮಾಡಿದಂತ ಏಷ್ಯನ್ ಪೇಂಟ್ ಈ ಮಂತ್ ಗೆ 4.62 ರಿಟರ್ನ್ ಕೊಟ್ಟಿದೆ. ಸೊ ಸ್ಟಾಕ್ ಮಾರ್ಕೆಟ್ ಆಗಲಿ ಅಥವಾ ನಮ್ಮ ಪರ್ಸನಲ್ ಲೈಫ್ ಆಗಲಿ ಗ್ರೋತ್ ಅನ್ನೋದು ಸ್ಟ್ರೇಟ್ ಲೈನ್ ಅಲ್ಲಿ ಈ ತರ ಲೀನಿಯರ್ ತರ ಇರಲ್ಲ. ಈ ತರ ಜಿಗ್ ಜಾಗು, ರೋಲರ್ ಕಾಸ್ಟರು ಈ ತರ ಇರುತ್ತೆ. ಬಟ್ ಅಟ್ ದ ಎಂಡ್ ಅಲ್ಲಿ ಮೇಲ್ಗಡೆನೆ ಹೋಗುತ್ತೆ. ಆದ್ರೆ ನಮ್ಗೆ ಪೇಷನ್ಸ್ ಇರಬೇಕು ಅಷ್ಟೇ. ಬೈ ದ ವೇ, ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ನಾನು ಫಸ್ಟ್ ಮಂತ್ ಅಲ್ಲಿ ಏನ್ ಇನ್ವೆಸ್ಟ್ ಮಾಡಿದ್ನಲ್ಲ ಟೈಟನ್ ಅನ್ನೋ ಸ್ಟಾಕು, ಅದು ಡಿವಿಡೆಂಡ್ ಡಿಕ್ಲೇರ್ ಮಾಡಿದೆ. ಆ ಡಿವಿಡೆಂಟು ನನ್ನ ಬ್ಯಾಂಕಿಗೆ ಯಾವಾಗ ಬಂದು ಜಮಾ ಆಗುತ್ತಲ್ಲ, ನಾನು ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಎಷ್ಟು ಡಿವಿಡೆಂಟ್ ಬಂತು, ಅದಕ್ಕೆ ಎಷ್ಟು ಟ್ಯಾಕ್ಸ್ ಕಟ್ ಆಯ್ತು ಅಂತ. ಸೊ ನಾನು ಆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರ್ಬೇಕಂದ್ರೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಇವಾಗ ನಾವು ಈ ತಿಂಗಳು 30,000 ಸ್ಟಾಕ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಮಾಡೋಣ. ಯಾವ ಸ್ಟಾಕು? ನಾನು ಈ ಮಂತು ಮತ್ತೆ ಪೇಂಟ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೊರಟಿದ್ದೀನಿ. ಮತ್ತೆ ಸ್ಟಾಕ್ ಬಂದ್ಬಿಟ್ಟು ಬರ್ಜರ್ ಪೇಂಟ್. ನಾನು ಈ ಬರ್ಜರ್ ಪೇಂಟ್ ಸ್ಟಾಕ್ ಅನ್ನೇ ಯಾಕೆ ಸೆಲೆಕ್ಟ್ ಮಾಡಿದೆ? ಬರ್ಜರ್ ಪೇಂಟ್ ಸೆಕೆಂಡ್ ಲಾರ್ಜೆಸ್ಟ್ ಪೇಂಟ್ ಮ್ಯಾನುಫ್ಯಾಕ್ಚರ್ ಇನ್ ಇಂಡಿಯಾ. ಅಂದ್ರೆ ಈ ಪೇಂಟ್ ಸೆಕ್ಟರ್ ಅಲ್ಲಿ ಇದು ಸೆಕೆಂಡ್ ಲೀಡರ್ ಆಗಿದೆ ಆಫ್ಟರ್ ಏಷ್ಯನ್ ಪೇಂಟ್. ನಾನು ಏಷ್ಯನ್ ಪೇಂಟ್ ಅಲ್ಲಿ ಕೂಡ ಇನ್ವೆಸ್ಟ್ ಮಾಡಿದ್ದೀನಿ. ಅಂದ್ರೆ ಟಾಪ್ 2 ಏನ್ ಲೀಡರ್ ಇದೆಯಲ್ಲ ಪೇಂಟ್ ಸೆಕ್ಟರ್ ಅಲ್ಲಿ, ಅದರಲ್ಲಿ ಇನ್ವೆಸ್ಟ್ ಮಾಡ್ದಂಗೆ ಆಗುತ್ತೆ. ಈ 100% ಪೇಂಟ್ ಸೆಕ್ಟರ್ ಮಾರ್ಕೆಟ್ ಶೇರ್ ನಲ್ಲಿ ಏಷ್ಯನ್ ಪೇಂಟ್ ಮತ್ತೆ ಬರ್ಜರ್ ಪೇಂಟ್ ಕೂಡಿ 60 to 65% ಅಷ್ಟು ಮಾರ್ಕೆಟ್ ಶೇರ್ ಅನ್ನ ಕ್ಯಾಪ್ಚರ್ ಮಾಡ್ಕೊಂಡಿದೆ. ನೀವು ಲೆಕ್ಕ ಹಾಕೊಳ್ಳಿ ಈ 2 ಸ್ಟಾಕಿನ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ. ಮತ್ತೆ ನಾವು ಈ ಬರ್ಜರ್ ಪೇಂಟ್ ಬ್ಯಾಲೆನ್ಸ್ ಶೀಟ್ ನೋಡೋದಾದ್ರೆ, ನಾನು ಈ ಶೀಟ್ ಅಲ್ಲಿ 2 ಪಾಯಿಂಟ್ ಅನ್ನ ಫೋಕಸ್ ಮಾಡ್ತೀನಿ. ಒಂದು ಸೇಲ್ಸ್ ಗ್ರೋತ್, ಇನ್ನೊಂದು ಪ್ರಾಫಿಟ್ ಗ್ರೋತ್. ನಾವು ಈ 1 ವರ್ಷ 2 ವರ್ಷ ಈ ತರ ಟಾರ್ಗೆಟ್ ಮಾಡಲ್ಲ, ಶಾರ್ಟ್ ಟರ್ಮ್ ಅಲ್ಲ, ಲಾಂಗ್ ಟರ್ಮ್ ಡೇಟಾವನ್ನ ನೋಡೋಣ. ಲಾಸ್ಟ್ 10 ಇಯರ್ಸ್ ನಾವು ಬರ್ಜರ್ ಪೇಂಟ್ ಸೇಲ್ಸ್ ನೋಡೋದಾದ್ರೆ ಮಾರ್ಚ್ 2024 ಅಲ್ಲಿ 3732 ಸೇಲ್ಸ್ ಇದ್ದಂಥದ್ದು ಮಾರ್ಚ್ 2024 ಅಲ್ಲಿ 11,199 ಆಗಿದೆ. ದಿಸ್ ಇಸ್ ರಿಯಲಿ ಗುಡ್ ಸೇಲ್ಸ್ ಗ್ರೋತ್. ಆಕ್ಚುಲಿ ಇದು 12% ಕಂಪೌಂಡೆಡ್ ಸೇಲ್ಸ್ ಗ್ರೋತ್ ಇಂದ ಹೆಚ್ಚಾಗ್ತಾ ಬಂದಿದೆ. ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಯಾವುದೇ ಕಂಪನಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ನಾವು ನೋಡ್ಬೇಕಾದದ್ದು ಪ್ರಾಫಿಟ್. ನಾವು ಇಲ್ಲಿ ಬಜೆಟ್ ಪೇಂಟ್ ಪ್ರಾಫಿಟ್ ನೋಡ್ಬೇಕಾದ್ರೆ ಮಾರ್ಚ್ 2014 ಅಲ್ಲಿ 249 crore ಇದ್ದಂಥದ್ದು ಮಾರ್ಚ್ 2024 ಅಲ್ಲಿ 1,170 crore ಆಗಿದೆ. ಇದು 17% ಕಂಪೌಂಡೆಂಟ್ ಇಂದ ಜಾಸ್ತಿ ಆಗ್ತಾ ಬಂದಿದೆ, ವಿಚ್ ಇಸ್ ರಿಯಲಿ ಗುಡ್. ನಾನು ಯಾವುದೇ ಸ್ಟಾಕ್ ಪಿಕ್ ಮಾಡುವಾಗ 2 ಚೆಕ್ ಬಾಕ್ಸ್ ಅನ್ನ ನೋಡ್ತೀನಿ. ಒಂದು, ಅದರದ್ದು ಕಂಪೌಂಡೆಡ್ ಸೇಲ್ಸ್ ಗ್ರೋತ್ 10% ಇಂದ ಜಾಸ್ತಿ ಇರಬೇಕು. ಆಮೇಲೆ ಕಂಪೌಂಡೆಡ್ ಪ್ರಾಫಿಟ್ ಗ್ರೋತ್ 10% ಇಂದ ಜಾಸ್ತಿ ಇರಬೇಕು. ನಾನು ಆಕ್ಚುಲಿ 2 ಪಾಯಿಂಟ್ ಅನ್ನ ಸೌರಭ್ ಮುಖರ್ಜಿ ಸರ್ ಇಂದ ಇನ್ಸ್ಪೈರ್ ಆಗಿದ್ದೀನಿ. ಅವರೊಂದು ಬುಕ್ ಬರೆದಿದ್ದಾರೆ, ಕಾಫಿ ಕ್ಯಾನ್ ಇನ್ವೆಸ್ಟಿಂಗ್ ಅಂತ. ಅಂದ್ರೆ ನಾವು ಕಾಫಿ ಕುಡಿತಾ ಯಾವ ತರ ಸ್ಟಾಕ್ ಪಿಕ್ ಮಾಡಬಹುದು ಅಂತ ಹೇಳಿ ಆ ಒಂದು ಬುಕ್, ವಿಚ್ ಇಸ್ ರಿಯಲಿ ನೈಸ್. ಮತ್ತೆ ಇವಾಗ ಬರ್ಜರ್ ಪೇಂಟ್ ರಿಟರ್ನ್ ಎಷ್ಟು ಕೊಟ್ಟಿದೆ? ಲಾಸ್ಟ್ 10 ಇಯರ್ಸ್ ಡೇಟಾ ನೋಡಿದ್ರೆ ಬರ್ಜರ್ ಪೇಂಟ್ 20% CAGR ರಿಟರ್ನ್ ಕೊಟ್ಟಿದೆ. ಬಟ್ ಲಾಸ್ಟ್ 3 ಇಯರ್ಸ್ 1 ಇಯರ್ ರಿಟರ್ನ್ ನೋಡಿದ್ರೆ ನೆಗೆಟಿವ್ ಕೊಟ್ಟಿದೆ. ಯಾಕೆ ನೆಗೆಟಿವ್ ರಿಟರ್ನ್ ಕೊಟ್ಟಿದೆ? ಪೇಂಟ್ ರೆಡಿ ಆಗೋಕೆ ಮೇನ್ ಬೇಕಾಗಿರೋ ಇಂಗ್ರೀಡಿಯೆಂಟ್ ಕ್ರೂಡ್ ಆಯಿಲ್. ಇದರಿಂದ ಗ್ಯಾಸೋಲಿನು, ಪೆಟ್ರೋಲು, ಡೀಸೆಲ್, ಕೆರೋಸಿನ್ ಈ ತರ ಎಲ್ಲ ಎಕ್ಸ್ಟ್ರಾಕ್ಟ್ ಮಾಡಬಹುದು. ರೀಸೆಂಟ್ ಆಗಿ ಕ್ರೂಡ್ ಆಯಿಲ್ ಪ್ರೈಸ್
ಜಾಸ್ತಿ ಆಗ್ತಿದೆ ಲಾಸ್ಟ್ 3 to 4 years ಇಂದ. ಸೊ ಈ ಜಾಸ್ತಿ ಆಗಿದ್ದ ಪ್ರೈಸು ಇವರ ಕಂಪ್ನಿ ಪ್ರಾಫಿಟ್ ಮೇಲೆ ಎಫೆಕ್ಟ್ ಆಗ್ತಿದೆ. ಗೊತ್ತಾಗ್ಲಿಲ್ವಾ? ಇವಾಗ ಒಂದು ಕ್ರೂಡ್ ಆಯಿಲ್ 5 ರೂಪಾಯಿ ಇತ್ತು ಅಂದ್ರೆ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಪೇಂಟ್ ಆಗಿ ಮಾಡೋಕೆ ಬಜರ್ ಪೇಂಟ್ಸ್ 2 rupees ಸ್ಪೆಂಡ್ ಮಾಡ್ತಾ ಇರುತ್ತೆ ಅನ್ಕೊಳ್ಳಿ. ಮತ್ತೆ ಅದನ್ನ ಮ್ಯಾನುಫ್ಯಾಕ್ಚರ್ ಮಾಡಿದಂತ ಪೇಂಟ್ 10 ರೂಪಾಯಿಗೆ ಮಾರಿದ್ರೆ ಅವ್ರಿಗೆ 3 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಇನ್ ದ ಸೇಮ್ ಕೇಸ್ ಕ್ರೂಡ್ ಆಯಿಲ್ ಪ್ರೈಸು 5 ರೂಪಾಯಿಂದ 7 ರೂಪಾಯಿ ಆಯ್ತು ಅಂದ್ರೆ ಇವ್ರಿಗೆ 2 ರೂಪಾಯಿ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸ್ ಅನ್ನ ಹಿಡಿದು ಇವ್ರಿಗೆ ಪ್ರಾಫಿಟ್ ಆಗೋದು ಕೇವಲ 1 ರೂಪಾಯಿ. ಸೊ ಈ ಕಂಪನಿ ಪ್ರಾಫಿಟ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ದ ಇನ್ಪುಟ್ ಕಾಸ್ಟ್. ಹಾಗಾದ್ರೆ ಈ ಕಂಪನಿ ಪ್ರಾಫಿಟ್ ಯಾವಾಗ ಹೆಚ್ಚಾಗಬಹುದು? ಒಂದ್ ಕೇಸು ಕ್ರೂಡ್ ಆಯಿಲ್ ಪ್ರೈಸ್ ಏನಿದೆಯಲ್ಲ ಅದು ಕೆಳಗಡೆ ಹೋಯ್ತು ಅಂದ್ರೆ ಕಂಪನಿ ಪ್ರಾಫಿಟ್ ಹೆಚ್ಚಾಗುತ್ತೆ, ಅವಾಗ ಸ್ಟಾಕ್ ಪ್ರೈಸ್ ಕೂಡ ಜಾಸ್ತಿ ಆಗುತ್ತೆ. ಸೆಕೆಂಡ್ ಕೇಸು ಯಾವಾಗ ಅವರು ತಮ್ಮ ಪೇಂಟ್ ಪ್ರೈಸ್ ಅನ್ನ ಜಾಸ್ತಿ ಮಾಡ್ತಾರಲ್ಲ ಅವಾಗ ಕೂಡ ಕಂಪನಿ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಬಜರ್ ಪೇಂಟ್ ಟೆಕ್ನಿಕಲ್ ಚಾರ್ಟ್ ನೋಡೋದಾದ್ರೆ ಅದರ ಲಾಸ್ಟ್ ಹೈ ಇಂದ 40% ಡೌನ್ ಇದೆ, ವಿಚ್ ಮೀನ್ಸ್ ದಿಸ್ ಇಸ್ ರಿಯಲಿ ಗುಡ್ ಟೈಮ್ ಟು ಬೈ ದಿಸ್ ಸ್ಟಾಕ್. ಈ ತರ ಎಲ್ಲ ನಾನು ಅನಾಲಿಸಿಸ್ ಮಾಡ್ತಿದ್ದೀನಲ್ಲ, ಇದನ್ನ ನಾನು ತಿಳ್ಕೊಳ್ಳೋಕ್ಕೆ 4 ರಿಂದ 5 ವರ್ಷ ಬೇಕಾಯಿತು. ಒಂದ್ ವೇಳೆ ನಿಮಗೆ ಒಂದು ಬೆಸ್ಟ್ ಸ್ಟಾಕ್ ಯಾವ ತರ ಪಿಕ್ ಮಾಡಬೇಕು ಅನ್ನೋ ವಿಡಿಯೋ ಬೇಕಿತ್ತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ನೀವೇನಾದ್ರೂ ನಂಗೆ ಯಾವ್ದಾದ್ರು ಸ್ಟಾಕ್ ಅನ್ನ ಸಜೆಸ್ಟ್ ಮಾಡೋ ಹಾಕಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಸಜೆಸ್ಟ್ ಮಾಡಿ. ಸರಿ, ನಮಗೆ ಕಾರಣ ಗೊತ್ತಾಯ್ತು ಬಜೆಟ್ ಪೇಂಟ್ ಸ್ಟಾಕ್ ಏನಕ್ಕೆ ನಾನು ಸೆಲೆಕ್ಟ್ ಮಾಡಿದೆ ಅಂತ. ಇವಾಗ ಆ ಸ್ಟಾಕ್ ಅನ್ನ ಬೈ ಮಾಡೋಣ. ಸೊ ನಾನು ಫಸ್ಟ್ 30,000 ಗ್ರೋ ಆ್ಯಪ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಗ್ರೋ ಆ್ಯಪ್ ಸರ್ಚ್ ಬರಲ್ಲಿ ಬಜೆಟ್ ಪೇಂಟ್ ಅಂತ ಟೈಪ್ ಮಾಡಿ ಬಜೆಟ್ ಪೇಂಟ್ ಸ್ಟಾಕ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ಬಜೆಟ್ ಪೇಂಟ್ ಇವಾಗ 525 rupeesಗೆ ಟ್ರೇಡ್ ಆಗ್ತಿದೆ. ನಾನಿವಾಗ 50,000 ಸ್ಟಾಕ್ ಅನ್ನ ಬೈ ಮಾಡ್ತೀನಿ. ಸಿಂಪಲ್. ಇದನ್ನ ನಾನಿವಾಗ ಎಕ್ಸೆಲ್ ನಲ್ಲಿ ಫಿಲ್ಅಪ್ ಮಾಡ್ತೀನಿ ಫಾರ್ ಟ್ರ್ಯಾಕಿಂಗ್ ಪರ್ಪಸ್. ಈ ಮಂತ್ ಇನ್ವೆಸ್ಟ್ ಮಾಡಿದ್ದು 29,513. ಸೊ ಟೋಟಲ್ ನನ್ನ ಇನ್ವೆಸ್ಟ್ಮೆಂಟ್ 88,930. ವೇಟ್ ನಾನು ಇಲ್ಲಿವರೆಗೂ 90,000 ಇನ್ವೆಸ್ಟ್ಮೆಂಟ್ ಮಾಡ್ಬೇಕಿತ್ತಲ್ಲ. 3 SIP ಅಂದ್ರೆ 30,000 ಇಂಟು 3 90,000. 1,070 ರೂಪಾಯಿ ಕಮ್ಮಿ ಆಗ್ತಿದೆಯಲ್ಲ. ಸೊ ಇದನ್ನ ನಾವು ರೌಂಡ್ ಅಪ್ ಮಾಡೋಣ. ರೌಂಡ್ ಅಪ್ ಅಂದ್ರೆ ನಾನು ಮತ್ತೆ ಈ ಬಜೆಟ್ ಪೇಂಟ್ 2 ಸ್ಟಾಕ್ ಅನ್ನ ಬೈ ಮಾಡ್ತೀನಿ. ಸೊ ಈ ಮಂತ್ ಇನ್ವೆಸ್ಟ್ಮೆಂಟ್ 30,552 ಅಂಡ್ ಟೋಟಲ್ ಇನ್ವೆಸ್ಟ್ಮೆಂಟ್ ಬಂದ್ಬಿಟ್ಟು 89,982. ಒಂದು ಸ್ಯಾಡ್ ಬಟ್ ಟ್ರೂ ವಿಚಾರ ಹೇಳ, ನೀವು ಯಾರಿಗಾದ್ರೂ 5,000 ಈ ಮ್ಯೂಚುವಲ್ ಫಂಡ್ ಅಲ್ಲಿ ಅಥವಾ ಸ್ಟಾಕ್ ಮಾರ್ಕೆಟ್ ಅಲ್ಲಿ SIP ಮಾಡು ಅಂದ್ರೆ ಯಾರು ಮಾಡಲ್ಲ. 5,000 ಜಾಸ್ತಿ ಆಗುತ್ತೆ ಗುರು ಅಂತಾರೆ. ಅದೇ 5,000 ಈ ಐಫೋನ್ EMI ಅಂತ ಬಂದಾಗ ಖುಷಿಯಿಂದ ಕೊಡ್ತಾರೆ. ನಾವು ಶ್ರೀಮಂತರಾಗೋದು ನಮ್ಮ ಮೇಲೆ ಡಿಪೆಂಡ್ ಆಗಿದೆ, ನಮ್ಮ ಮೆಂಟಾಲಿಟಿ ಮೇಲೆ ಡಿಪೆಂಡ್ ಆಗಿದೆ. ಸೊ ಸ್ಟಾರ್ಟ್ ಸೇವಿಂಗ್, ಸ್ಟಾರ್ಟ್ ಇನ್ವೆಸ್ಟಿಂಗ್ ಅರ್ಲಿ. ಒಂದು ವೇಳೆ ನಿಮಗೆ ಲಾಸ್ಟ್ ಮಂತ್ SIP ವಿಡಿಯೋ ನೋಡ್ಬೇಕಂದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಸಿಗುವ.